ಕರುನಾಡಿನ ಜನತೆಗೆ ನಮಸ್ಕಾರ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಸ್, ಇಡೀ ನಮ್ಮ ಭಾರತ ದೇಶದಲ್ಲಿ ದಶಕಗಳ ಹಿಂದೆನೇ ಕನಸಾಗಿದ್ದ ಒಂದು ವಿಚಾರ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ. ಆ ಒಂದು ಕ್ಷಣಕ್ಕೆ ನಮ್ಮ ದೇಶ ಇದೀಗ ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದೆ. ಜೊತೆಗೆ ಅಯೋಧ್ಯೆಯಲ್ಲಿ ಜೈ ಶ್ರೀರಾಮ್ ಅನ್ನುವಂತಹ ಒಂದು ಧ್ವನಿ ಕೇಳಿ ಬರ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇದ್ದಂತಹ ಆ ಒಂದು ಕ್ಷಣಕ್ಕೆ ಇವತ್ತು ನಾವೆಲ್ಲರೂ ಕೂಡ ಸೇರ್ತಾ ಇದ್ದೀವಿ. ಸೊ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರುವಂಥದ್ದು ಎಲ್ರಿಗೂ ಕೂಡ, ಇಡೀ ನಮ್ಮ ಹಿಂದೂಗಳಿಗೂ ಎಲ್ಲರಿಗೂ ಕೂಡ ಇದೊಂದು ಸಂಭ್ರಮದ ದಿನವಾಗಿ ಇವತ್ತು ಆಗಿರುವಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಎಲ್ಲ ಕಡೆ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ದೇವಸ್ಥಾನಗಳಲ್ಲಿ ಭಕ್ತಿಗೀತೆಗಳಿರ್ಬೋದು, ಜೊತೆಗೆ ಅಯೋಧ್ಯೆಯಲ್ಲಿ ಆ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳೋಕೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂಥದ್ದು. ಸೊ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಾಗಿದ್ದಂತಹ ಈ ಒಂದು ರಾಮ ಮಂದಿರ ಉದ್ಘಾಟನೆ, ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತಹ ಒಂದು ಕ್ಷಣಕ್ಕೆ ನಾವೆಲ್ಲರೂ ಕೂಡ ಇವತ್ತು ಕಾತರರಾಗಿ ಕಾದಿರುವಂಥದ್ದು. ಸೊ ಆ ಒಂದು ಕ್ಷಣ ಬಂದೇ ಬಿಟ್ಟಿತು. ಸೊ ಈ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ ಸಾಕಷ್ಟು ಪ್ರಯತ್ನ ನಡೆದಿತ್ತು. ಇದೀಗ ಆ ಒಂದು ಪ್ರಯತ್ನಕ್ಕೆ ಒಂದಿಷ್ಟು ಗೆಲುವು ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಈ ಒಂದು ರಾಮ ಕ್ಷೇತ್ರಕ್ಕೆ, ಅಯೋಧ್ಯೆಗೆ ಯಾರೆಲ್ಲ ಸ್ಟಾರ್ ನಟರು ದೇಣಿಗೆಯನ್ನು ನೀಡಿದ್ದಾರೆ, ಜೊತೆಗೆ ನಮ್ಮ ದೇಶದಲ್ಲಿ ಈ ಒಂದು ರಾಮ ಮಂದಿರ ನಿರ್ಮಾಣದ ಕೂಗು ಹೇಗಿದೆ, ಅವೆಲ್ಲದರ ಕುರಿತು ಕಂಪ್ಲೀಟ್ ಆಗಿ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಜನವರಿ 22 ಭಾರತದ ಪಾಲಿಗೆ ಐತಿಹಾಸಿಕ ದಿನವಾಗಿ ಬದಲಾಗಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಸೆಲೆಬ್ರಿಟಿಗಳು ಹಾಗೂ ಜನಸಾಮಾನ್ಯರು ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕಾಗಿ ಕಾತರದಿಂದ ವೇಟ್ ಮಾಡ್ತಾ ಇದ್ರು. ಈಗ ಆ ದಿನ ಬಂದೇ ಬಿಟ್ಟಿದೆ. ಅಕ್ಷಯ್ ಕುಮಾರ್, ಕಂಗನಾ ರನಾವತ್, ಟೈಗರ್ ಶ್ರಾಫ್ ಹೀಗೆ ಸಾಕಷ್ಟು ನಟ ನಟಿಯರು ಸೇರಿದ ಹಾಗೆ ಬಾಲಿವುಡ್ ಸೆಲೆಬ್ರಿಟಿಗಳಿಗೆ ಆಹ್ವಾನ ಕೂಡ ತಲುಪಿಬಿಟ್ಟಿದೆ. ಜೊತೆಗೆ ಸ್ಯಾಂಡಲ್ವುಡ್ನ ಸ್ಟಾರ್ ನಟರಿಗೂ ಕೂಡ ಆಹ್ವಾನ ತಲುಪಿರುವಂಥದ್ದು. ಸೊ ಇವೆಲ್ಲವನ್ನ ಒಂದು ಗಮನಕ್ಕೆ ನಾವು ತಗೊಂಡ್ರೆ ಎಲ್ಲ ಸ್ಟಾರ್ ನಟರು ಕೂಡ ಅಯೋಧ್ಯೆಗೆ ತೆರಳಿರುವಂಥದ್ದು, ಅಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಅವರು ಪಾಲ್ಗೊಂಡಿರುವಂಥದ್ದು. ಅವರಲ್ಲಿ ಬಹಳಷ್ಟು ಜನ ಈಗಾಗಲೇ ಅಯೋಧ್ಯೆಯ ಪುಣ್ಯ ಭೂಮಿಗೆ ತಲುಪಿದ್ದಾರೆ. ಅಲ್ಲಿಯ ಒಂದು ವಾತಾವರಣ ಏನಿದೆ, ಅಲ್ಲಿಯ ಒಂದು ಸಂಭ್ರಮವನ್ನ ಆಸ್ವಾದನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಸಾಕಷ್ಟು ಹಿಂದೂಗಳ ಕನಸಾಗಿತ್ತು, ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥದ್ದು. ಸೊ ಆ ಒಂದು ಕ್ಷಣ ಈಗ ಬಂದ್ಬಿಟ್ಟಿರುವಂಥದ್ದು. ರಾಮ ಮಂದಿರ ನಿರ್ಮಾಣಕ್ಕೆ ಇಲ್ಲಿಯವರೆಗೆ 1,100 ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚುಗಳನ್ನ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಅಲ್ಲಿರುವಂತಹ ಖಜಾಂಚಿ ಅವರು ತಿಳಿಸಿರುವಂಥದ್ದು. ಇನ್ನು ಕಾಮಗಾರಿಗೆ, ಅಯೋಧ್ಯೆಯಲ್ಲಿ ಕಾಮಗಾರಿಗೆ ಕೂಡ 300 ಕೋಟಿಗಿಂತ ಜಾಸ್ತಿ ಅಲ್ಲಿ ಖರ್ಚಾಗಿರುವಂಥದ್ದು. ಇವೆಲ್ಲವೂ ಕೂಡ ಮೂಲಗಳು ತಿಳಿಸಿರುವಂಥದ್ದು. ಇನ್ನು ದೇವಸ್ಥಾನಕ್ಕೆ ಅನೇಕ ಸ್ಟಾರ್ ನಟರು ಕೂಡ ದೇಣಿಗೆಯನ್ನ ನೀಡಿದ್ದಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಅಕ್ಷಯ್ ಕುಮಾರ್ ಇರ್ಬೋದು, ಅನುಪಮ್ ಖೇರ್ ಹಾಗೂ ಗುರ್ಮೀತ್ ಚೌಧರಿ ಸೇರಿದ ಹಾಗೆ ಚಲನಚಿತ್ರ ಹಾಗೂ ದೂರದರ್ಶನ ಉದ್ಯಮದ ಹಲವಾರು ಸ್ಟಾರ್ ಸೆಲೆಬ್ರಿಟಿಗಳು ದೇವಾಲಯದ ನಿರ್ಮಾಣಕ್ಕೆ ಕೊಡುಗೆಯನ್ನ ನೀಡಿರುವಂಥದ್ದು. ಇನ್ನು ಕೂಡ ಕೆಲವೊಂದು ಸ್ಟಾರ್ ನಟರ ಹೆಸರುಗಳನ್ನ ನಾವು ಪರಿಗಣನೆ ತಗೊಂಡ್ರೆ, ಅಕ್ಷಯ್ ಕುಮಾರ್ ಅವರು ಕೂಡ ದೇಣಿಗೆಯನ್ನ ನೀಡಿದ್ದಾರೆ. ಅವರು ಬಾಲಿವುಡ್ನ ಖ್ಯಾತ ನಟ, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಯಾವುದೇ ಸಮಸ್ಯೆ ಆದಾಗ ನೆರವಿಗೆ ಬರುವ ಬಾಲಿವುಡ್ ಸ್ಟಾರ್ ಅಕ್ಷಯ್ ಕುಮಾರ್ ಅವರು ರಾಮ ಮಂದಿರಕ್ಕೆ ದೇಣಿಗೆಯನ್ನ ನೀಡಿದ್ದಾರೆ. ಅವರು ಜನವರಿ 2021ರಲ್ಲಿ ನಟ ತನ್ನ ವಿಡಿಯೋವನ್ನ ಕೂಡ ಶೇರ್ ಮಾಡಿಕೊಂಡಿದ್ರು. ದೇವಾಲಯದ ನಿರ್ಮಾಣಕ್ಕೆ ಜನರು ದೊಡ್ಡ ಅಥವಾ ಸಣ್ಣ ಮೊತ್ತದ ಕೊಡುಗೆಯನ್ನ ಹೇಗೆ ನೀಡಬಹುದು ಅನ್ನೋದರ ಕುರಿತು ಅವರು ಮಾತನಾಡಿದ್ರು ಈ ಹಿಂದೆ. ಇನ್ನು ವಿಡಿಯೋವನ್ನ ಕೂಡ ಪೋಸ್ಟ್ ಮಾಡಿದ ಅವರು, ಅಯೋಧ್ಯೆಯಲ್ಲಿ ನಮ್ಮ ಭವ್ಯವಾದ ಶ್ರೀರಾಮನ ಮಂದಿರದ ನಿರ್ಮಾಣವು ಪ್ರಾರಂಭವಾಗಿರುವುದು ತುಂಬಾನೇ ಸಂತೋಷದ ವಿಷಯ. ಈಗ ಕೊಡುಗೆಯನ್ನ ನೀಡುವ ಸರದಿ ನಮ್ದು. ನಾನು ಪ್ರಾರಂಭ ಮಾಡಿದ್ದೇನೆ, ನೀವು ನಮ್ಮೊಂದಿಗೆ ಸೇರುತ್ತೀರಿ ಅಂತ ನಾನು ಭಾವಿಸುತ್ತೇನೆ. ಜೈ ಸಿಯಾರಾಮ್ ಅಂತ ಅವರು ಪೋಸ್ಟ್ ಅನ್ನ ಮಾಡಿರುವಂತದ್ದು. ಇನ್ನು ಅನುಪಮ್ ಖೇರ್ ಅವರು ಕೂಡ ದೇಣಿಗೆಯನ್ನ ನೀಡಿದ್ದಾರೆ. ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಕಾಶ್ಮೀರ್ ಫೈಲ್ಸ್ ಖ್ಯಾತಿಯ ಬಾಲಿವುಡ್ ನಟ ಅನುಪಮ್ ಖೇರ್ ಅವರು ಅಕ್ಟೋಬರ್ 2ರಂದು 2023ರಂದು ಅವರು ಅಯೋಧ್ಯೆಗೆ ಭೇಟಿ ನೀಡಿದಾಗ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋವನ್ನ ಕೂಡ ಪೋಸ್ಟ್ ಮಾಡಿದ್ರು.
ಆ, ರಾಮ ಮಂದಿರ ನಿರ್ಮಾಣ ಸ್ಥಳದಲ್ಲಿ ರೆಕಾರ್ಡ್ ಮಾಡಿದ ಕ್ಲಿಪ್ ಅನ್ನ ಕೂಡ ಅವರು ಶೇರ್ ಮಾಡಿಕೊಂಡಿದ್ರು. ಇನ್ನು ಅವರು ಈ ಕುರಿತ ಹಾಗೆ ಬರ್ಕೊಂಡಿದ್ರು, ನಾನು ನಿಮಗೆ ಅಯೋಧ್ಯೆಯಲ್ಲಿ ನಿರ್ಮಿಸಲಾಗ್ತಾ ಇರುವ ಐತಿಹಾಸಿಕ ರಾಮ ದೇವಾಲಯದ ಒಂದು ನೋಟವನ್ನ ತೋರಿಸುತ್ತೇನೆ. ಈ ಒಂದು ಬೃಹತ್ ದೇವಾಲಯವನ್ನ ನಿರ್ಮಿಸ್ತಾ ಇರೋದನ್ನ ನೋಡುವುದೇ ಆಹ್ಲಾದಕರ. ಈ ಒಂದು ದೇವಾಲಯಕ್ಕೆ ಇಟ್ಟಿಗೆ ನೀಡೋಕೆ ನಾನು ಅದೃಷ್ಟಶಾಲಿ ಅಂತ ಅವರು ಈ ಹಿಂದೆ ಬರೆದುಕೊಂಡಿದ್ರು. ಇನ್ನು ಮುಖೇಶ್ ಖನ್ನಾ ಅವರು ನಿಮ್ಗೆ ಗೊತ್ತಿರ್ತಾರೆ. ಅವರು ಇನ್ನು ಫೆಬ್ರವರಿ 2021ರಲ್ಲಿ ಅವರು ದೇವಾಲಯದ ನಿರ್ಮಾಣಕ್ಕಾಗಿ 1.1 ಲಕ್ಷದ ಚೆಕ್ ಅನ್ನ ಅಧಿಕಾರಿಗಳಿಗೆ ಅವರು ಹಸ್ತಾಂತರವನ್ನ ಕೂಡ ಮಾಡಿರ್ತಾರೆ. ಹೀಗೆ ಸಾಕಷ್ಟು ಜನ ದೇವಸ್ಥಾನಕ್ಕೆ ದೇಣಿಗೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಪವನ್ ಕಲ್ಯಾಣ್ ಅವರು ಕೂಡ ದೇಣಿಗೆಯನ್ನ ನೀಡಿರುವಂತದ್ದು. ಕೆಲವೊಂದು ಮಾಹಿತಿಗಳ ಪ್ರಕಾರ 30 ಲಕ್ಷ ದೇಣಿಗೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅವರು ಭಗವಂತ ಶ್ರೀರಾಮಚಂದ್ರನು ಧರ್ಮದ ಪ್ರತಿರೂಪವಾಗಿದೆ ಮತ್ತು ಅವರು ತೋರಿದ ಸಹನೆ, ತ್ಯಾಗ ಹಾಗೂ ಶೌರ್ಯ ಎಲ್ರಿಗೂ ಕೂಡ ಸ್ಫೂರ್ತಿಯಾಗಿದೆ ಅಂತ ಅವರು ಈ ಹಿಂದೆ ಬರೆದುಕೊಂಡಿದ್ರು. ಹಾಗಾಗಿ ಇಂತಹ ಧರ್ಮದ ಪ್ರತಿರೂಪವಾದ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣಕ್ಕೆ ಒಗ್ಗಟ್ಟು ಪ್ರದರ್ಶಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಈ ಹಿಂದೆ ಅವರು ಬರೆದುಕೊಂಡಿರುವಂತದ್ದು. ಸೊ ಇನ್ನು ಹೇಮಾ ಮಾಲಿನಿ ಅವರು ಕೂಡ ದೇಣಿಗೆಯನ್ನ ನೀಡಿದ್ದಾರೆ. ಇನ್ನು ಅಂದ್ರೆ ಅದರ ಬಗ್ಗೆ ಜಾಸ್ತಿಯಾಗಿ ಮಾಹಿತಿ ಇಲ್ಲ, ಎಷ್ಟು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಒಂದಿಷ್ಟು ಕೊಟ್ಟಿದ್ದಾರೆ, ಒಂದಿಷ್ಟು ದೇಣಿಗೆಯನ್ನ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಇನ್ನು ಮನೋಜ್ ಜೋಶಿ ಅವರು ಕೂಡ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ರು. ಅವರು 2021ರಲ್ಲಿ ದೇಣಿಗೆಯನ್ನ ನೀಡಿರುವಂತದ್ದು. ಇನ್ನು ಕನ್ನಡದ ನಟಿ ಪ್ರಣೀತಾ ಸುಭಾಷ್ ಅವರು ಎಲ್ರಿಗೂ ಗೊತ್ತಿರುವ ಹಾಗೆ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಬರ್ತಾರೆ. ಸೊ ಇವರು ಕೂಡ 2021ರಂದು ಒಂದು ವಿಡಿಯೋವನ್ನ ಕೂಡ ಪೋಸ್ಟ್ ಮಾಡಿದ್ರು. ಇವರು ಕೂಡ ಅಯೋಧ್ಯೆ ರಾಮ ಮಂದಿರಕ್ಕೆ ದೇಣಿಗೆಯನ್ನ ನೀಡಿರುವಂತದ್ದು. ಸೊ 1 ಲಕ್ಷವನ್ನ ನೀಡ್ತಾ ಇದ್ದೇನೆ ಅಂತ ಅವರೊಂದು ವಿಡಿಯೋ ಮಾಡಿ ಈ ಹಿಂದೆ ಹಾಕಿದ್ರು. ಸೊ ಅವರು ಕೂಡ ನೀಡಿದ್ದಾರೆ. ಹಾಗೆಯೇ ಈ ಒಂದು ಜನವರಿ 22ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠೆಯ ಕೈಂಕರ್ಯಗಳನ್ನ ನೆರವೇರಿಸ್ತಾ ಇದ್ದಾರೆ. ಇನ್ನು ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ 8,000 ಜನ ಪವಿತ್ರ ಸಮಾರಂಭಕ್ಕೆ ಬರುವಂತಹ ಒಂದು ನಿರೀಕ್ಷೆ ಇದೆ. ಅಂದ್ರೆ ಆಹ್ವಾನವನ್ನ ಮಾಡಿರುವಂತದ್ದು 8,000 ಜನರನ್ನ. ಇನ್ನು ಆಯ್ದ ಪಟ್ಟಿಯಲ್ಲಿ ಪ್ರಮುಖ ರಾಜಕಾರಣಿಗಳಿರ್ಬೋದು ಅಥವಾ ಪ್ರಮುಖ ಕೈಗಾರಿಕೋದ್ಯಮಗಳು, ಜೊತೆಗೆ ಉನ್ನತ ಚಲನಚಿತ್ರ ತಾರೆಯರು, ಕ್ರೀಡಾಪಟುಗಳು, ರಾಜತಾಂತ್ರಿಕರು, ನ್ಯಾಯಾಧೀಶರು, ಹಾಗೆಯೇ ಪ್ರಧಾನ ಅರ್ಚಕರು ಸೇರಿ ಸಾಕಷ್ಟು ಗಣ್ಯರು ಭಾಗವಹಿಸಿರುವಂಥದ್ದು. ಸೊ ಈ ಒಂದು ಕ್ಷಣ ಸಾಧಾರಣ ದಶಕಗಳ ಹಿಂದೆಯಿಂದಲೇ ಕನಸಾಗಿತ್ತು, ಇದೀಗ ನನಸಾಗಿರುವಂಥದ್ದು. ಸಾಕಷ್ಟು ಹಿಂದೂಗಳಲ್ಲಿ ಒಂದು ಹುರುಪನ್ನ ತಂದಿದೆ. ಸೊ ಕೊನೆಗೂ ರಾಮನ ಪ್ರತಿಷ್ಠಾಪನೆ ಆಯಿತು, ರಾಮ ಮಂದಿರ ನಿರ್ಮಾಣ ಆಯಿತು ಅನ್ನುವಂಥದ್ದು ಬಹುತೇಕ ಜನರಲ್ಲಿ, ಸಾಕಷ್ಟು ಜನರಲ್ಲಿ ಒಂದು ಖುಷಿ ತಂದಿರುವಂಥದ್ದು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸ್ಟಾರ್ ನಟರು ಎಷ್ಟೆಲ್ಲ ದೇಣಿಗೆಯನ್ನ ನೀಡಿದ್ದಾರೆ, ಜೊತೆಗೆ ಎಲ್ಲಿಂದೆಲ್ಲ ಈ ಒಂದು ರಾಮಕ್ಷೇತ್ರಕ್ಕೆ ಬಂದಿದ್ದಾರೆ, ಜೊತೆಗೆ ಸಿನಿಮಾ ಕ್ಷೇತ್ರ ಇರ್ಬೋದು, ಕೈಗಾರಿಕೋದ್ಯಮ ಇರ್ಬೋದು, ನ್ಯಾಯಾಧೀಶರಿರ್ಬೋದು, ಹಾಗೆಯೇ ಅರ್ಚಕರಿರ್ಬೋದು, ಹೀಗೆ ಸಾಕಷ್ಟು ಲಕ್ಷಾಂತರ ಜನ ಇವತ್ತು ಅಯೋಧ್ಯೆಯಲ್ಲಿ ಸೇರಿರುವಂಥದ್ದು. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ವಿಚಾರಕ್ಕೆ ಉಸ್ತುವಾರಿಯನ್ನು ತೆಗೆದಿರುವಂಥದ್ದು, ಜೊತೆಗೆ ರಾಮನ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆಯನ್ನ ಕೂಡ ಮಾಡಿರುವಂಥದ್ದು. ಸೊ ಈ ಒಂದು ಕ್ಷಣಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ವಿ, ಕೊನೆಗೂ ಆ ಒಂದು ಕ್ಷಣ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಅಯೋಧ್ಯೆಯಲ್ಲಿ ಕೊನೆಗೂ ಆ ಒಂದು ರಾಮನ ವಿಗ್ರಹ, ರಾಮನ ದೇವಸ್ಥಾನ ಆಗ್ತಾ ಇರುವಂಥದ್ದು ನಿಮ್ಗೆಲ್ಲ ಎಷ್ಟೊಂದು ಖುಷಿ ತಂದಿದೆ, ಎಲ್ಲವನ್ನ ಕೂಡ ನಮ್ಗೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಜೈ ಶ್ರೀರಾಮ್.